ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದೇವನಹಳ್ಳಿ. ಈ ಆನ್ಲೈನ್ ವಿಡಿಯೋ ತರಗತಿಯ ಮೂಲಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ 5ನೇ ಸೆಮಿಸ್ಟರ್ BA ಪತ್ರಿಕೆ ಅಂತಾರಾಷ್ಟ್ರೀಯ ರಾಜಕಾರಣ ಇದರಲ್ಲಿ 20ನೇ ಅಧಿವೇಶನನ ಈ ತರಗತಿಯಲ್ಲಿ ವಿವರಿಸ್ತಾ ಇದ್ದೀನಿ. ಸೆಷನ್ ನಂಬರ್ 20, 5th ಸೆಮಿಸ್ಟರ್, ಮಾಡ್ಯೂಲ್ ನಂಬರ್ 2, BNU. ದ ಟಾಪಿಕ್ ಈಸ್ ಡಿಪ್ಲೊಮೆಸಿ, ರಾಯಭಾರತ್ವ ಅಥವಾ ರಾಜತಾಂತ್ರಿಕತೆ, ಅರ್ಥ ಮತ್ತು ಪ್ರಕಾರಗಳು. ಡಿಪ್ಲೊಮೆಸಿ, ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಡಿಪ್ಲೊಮೆಸಿ. Diplomacy is the art of conducting relationship for gain without conflict. It is the chief instrument of foreign policy. The goal of diplomacy is to further the state's interests as dictated by geography, history and economics. Its methods includes secret negotiation by accredited envoys, though political leaders also negotiate, and international agreements and laws. Its use predates recorded history. The ability to practice diplomacy is one of the defining elements of a state. Thus, diplomacy is the method of seeking maximum national advantage without using force and preferably without causing resentment. ರಾಯಭಾರತ್ವವು ಸಂಘರ್ಷ ಇಲ್ಲದೆ ಲಾಭಕ್ಕಾಗಿ ಸಂಬಂಧಗಳನ್ನು ನಡೆಸ್ತಕ್ಕಂಥ ಕಲೆ. ಇದು ವಿದೇಶಾಂಗ ನೀತಿಯ ಮುಖ್ಯ ಸಾಧನವಾಗಿದೆ. ಭೌಗೋಳಿಕತೆ, ಇತಿಹಾಸ ಮತ್ತು ಅರ್ಥಶಾಸ್ತ್ರದಿಂದ ನಿರ್ದೇಶಿಸಲ್ಪಟ್ಟಂತೆ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡೋದು ರಾಯಭಾರತ್ವದ ಗುರಿಯಾಗಿದೆ. ಇದರ ವಿಧಾನಗಳಲ್ಲಿ ಮಾನ್ಯತೆ ಪಡೆದ ರಾಯಭಾರಿಗಳು ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಕಾನೂನುಗಳ ರಹಸ್ಯ ಸಮಾಲೋಚನೆಯೂ ಸೇರಿರುತ್ತೆ. ರಾಯಭಾರತ್ವದ ಬಳಕೆ ದಾಖಲಾದ ಇತಿಹಾಸನ ಮೊದಲೇ ಹೇಳುತ್ತದೆ. ರಾಜತಾಂತ್ರಿಕತೆಯನ್ನು ಅಭ್ಯಾಸ ಮಾಡ್ತಕ್ಕಂಥ ಸಾಮರ್ಥ್ಯ ಒಂದು ರಾಜ್ಯದ ನಿರ್ಣಾಯಕ ಅಂಶಗಳಲ್ಲಿ ಒಂದಾಗಿರುತ್ತೆ. ಹೀಗಾಗಿ ರಾಜತಾಂತ್ರಿಕತೆಯು ಬಲವನ್ನು ಬಳಸದೆ, ಅಸಮಾಧಾನ ಉಂಟು ಮಾಡದೆ ಗರಿಷ್ಠ ರಾಷ್ಟ್ರೀಯ ಲಾಭವನ್ನು ಪಡೆಯುವ ವಿಧಾನವಾಗಿದೆ. ಡಿಪ್ಲೊಮೆಸಿ, ದ ಎಸ್ಟಾಬ್ಲಿಷ್ಡ್ ಮೆಥಡ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಡಿಸಿಷನ್ಸ್ ಆ್ಯಂಡ್ ಬಿಹೇವಿಯರ್ ಆಫ್ ಫಾರಿನ್ ಗೌರ್ಮೆಂಟ್ಸ್ ಆ್ಯಂಡ್ ಪೀಪಲ್ಸ್ ಥ್ರೂ dialogue, negotiation and other measures short of war or violence. Modern diplomatic practices are a product of the post-Renaissance European state system. Historically, diplomacy meant the conduct of official relations between sovereign countries. By the 20th century, however, the diplomatic practices pioneered in Europe had been adopted throughout the world, and diplomacy had expanded to over summit meetings and other international conferences. Parliamentary diplomacy, the international activities of supranational and subnational entities, unofficial diplomacy by non-governmental elements, and the work of international civil servants. ರಾಯಭಾರತವು ಯುದ್ಧ ಅಥವಾ ಹಿಂಸಾಚಾರಕ್ಕೆ ಬದಲಾಗಿ ಸಂವಾದ, ಸಮಾಲೋಚನೆ ಮತ್ತು ಇತರ ಕ್ರಮಗಳ ಮೂಲಕ ವಿದೇಶಿ ಸರ್ಕಾರಗಳು ಮತ್ತು ಜನರ ನಿರ್ಧಾರಗಳು ಮತ್ತು ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ಸ್ಥಾಪಿತ ವಿಧಾನವಾಗಿರುತ್ತೆ. ಆಧುನಿಕ ರಾಜತಾಂತ್ರಿಕ ಆಚರಣೆಗಳು ಪುನರುಜ್ಜೀವನದ ನಂತರದ ಯುರೋಪಿಯನ್ ರಾಜ್ಯ ವ್ಯವಸ್ಥೆಯ ಒಂದು ಕೊಡುಗೆಯಾಗಿವೆ. ಐತಿಹಾಸಿಕವಾಗಿ ರಾಯಭಾರತ್ವವು ಸಾರ್ವಭೌಮ ರಾಷ್ಟ್ರಗಳ ನಡುವೆ ಅಧಿಕೃತ ಸಂಬಂಧಗಳನ್ನು ಏರ್ಪಡಿಸುವುದು ಅಂತ ಅರ್ಥ. ಆದಾಗ್ಯೂ 20ನೇ ಶತಮಾನದ ಹೊತ್ತಿಗೆ ಯುರೋಪಿನಲ್ಲಿ ಪ್ರವರ್ತಿಸಿದ ರಾಜತಾಂತ್ರಿಕ ಪದ್ಧತಿಗಳು ಪ್ರಪಂಚದಾದ್ಯಂತ ಅಂಗೀಕರಿಸಲ್ಪಟ್ಟವು ಮತ್ತು ಶೃಂಗಸಭೆಗಳು ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಸಂಸದೀಯ ರಾಜತಾಂತ್ರಿಕತೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಚಟುವಟಿಕೆಗಳು, ಸರ್ಕಾರೇತರ ಅಂಶಗಳು ಅನಧಿಕೃತ ರಾಜತಾಂತ್ರಿಕತೆಯನ್ನು ವಿಸ್ತರಿಸಿತು. ರಾಜತಾಂತ್ರಿಕತೆ ಎಂಬ ಪದವನ್ನು ಫ್ರೆಂಚ್ ಮೂಲಕ ಪ್ರಾಚೀನ ಗ್ರೀಕ್ ಡಿಪ್ಲೊಮೊ ಎಂಬ ಪದದಿಂದ ಪಡೆಯಲಾಗಿದೆ. ಅಂದರೆ ಇದರ ಮೂಲ ಪದ ಗ್ರೀಕ್ ಭಾಷೆಯ ಡಿಪ್ಲೊಮಾ. ಇದು ಡಿಪ್ಲೊ ಅಂದರೆ ಎರಡರಲ್ಲಿ ಮಡಚಲ್ಪಟ್ಟಿದೆ ಅಂತ ಅರ್ಥ. ಡಿಪ್ಲೊ ಅನ್ನೋ ಪದ ಎರಡರಲ್ಲಿ ಮಡಚಲ್ಪಟ್ಟಿದೆ ಮತ್ತು ಮಾ ಎಂಬ ಪದದ ಅರ್ಥ ವಸ್ತು. ಒಂದು ವಸ್ತುವನ್ನು ಎರಡು ಪದರದಲ್ಲಿ ಹಾಕಿ ಮಡಚಲಾಗಿದೆ ಅಂತ ಅರ್ಥ. ಮಡಿಸಿದ ಡಾಕ್ಯುಮೆಂಟ್ ರಾಯಭಾರಿಗೆ ಒಂದು ಸವಲತ್ತು. ಆಗಾಗ್ಗೆ ಪ್ರಯಾಣಿಸಲು ಇದು ಅನುಮತಿಯನ್ನು ನೀಡುತ್ತೆ ಮತ್ತು ಈ ಪದ ರಾಜಕುಮಾರರು ನೀಡಿದ ದಾಖಲೆಗಳನ್ನು ಸೂಚಿಸಲು ಬಳಕೆಗೆ ಬಂತು. ರಾಜಕುಮಾರರು ತಮ್ಮ ರಾಯಭಾರಿಗಳಿಗೆ ನೀಡಿದಂತಹ ದಾಖಲೆಗಳು. ನಂತರ ಇದು ಚಾನ್ಸರಿಗಳು ನೀಡುವ ಎಲ್ಲ ಗಂಭೀರ ದಾಖಲೆಗಳಿಗೆ ಅನ್ವಯಿಸಿತು. ವಿಶೇಷವಾಗಿ ಸಾರ್ವಭೌಮರ ನಡುವಿನ ಒಪ್ಪಂದಗಳನ್ನು ಇದು ಒಳಗೊಂಡಿರುತ್ತೆ. ರಾಯಭಾರತ್ವವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳೊಂದಿಗೆ ಗುರುತಿಸಲಾಗಿದೆ ಮತ್ತು ದಾಖಲೆಗಳ ನೇರ ಸಂಬಂಧ ಕಳೆದುಹೋದು 18ನೇ ಶತಮಾನದಲ್ಲಿ
ಫ್ರೆಂಚ್ ಪದ ರಾಜತಾಂತ್ರಿಕ, ಒಂದು ರಾಜ್ಯದ ಪರವಾಗಿ ಮಾತುಕತೆ ನಡೆಸಲು ಅಧಿಕಾರ ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಉಲ್ಲೇಖಿಸಲು ಬಂದಿರತಕ್ಕಂಥ ಪದ. ಡಿಪ್ಲೊಮೆಸಿ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ಡಿಪ್ಲೊಮೆಸಿ ಫ್ರಮ್ ದ ಲ್ಯಾಟಿನ್ ವರ್ಡ್ ಡಿಪ್ಲೊಮಾ. Diploma is the root word of diplomacy. It is a Greek word. It is a Latin word. Diploma is known as diplomacy. Ambassadors representing an independent country are appointed as ambassadors in which country they have to work as ambassadors by submitting their introduction to the head of the order. Definitions regarding diplomacy. According to the Oxford Dictionary, diplomacy is the means of coordinating and managing international relations through negotiation. That is called as diplomacy. According to Sir Ernest Satow, the diplomacy is the intellect and skill necessary to maintain official relations between independent nations. According to R. Child, diplomacy is the art of making other governments understand and agree if possible. J. R. Child says that diplomacy is the way to implement foreign policy. ಡಿಪ್ಲೊಮಾ ಎಂಬ ಲ್ಯಾಟಿನ್ ಶಬ್ದನೇ ಡಿಪ್ಲೊಮೆಸಿ ಆಗಿದೆ. ಇದನ್ನು ಕನ್ನಡದಲ್ಲಿ ರಾಯಭಾರ ಅಥವಾ ರಾಜತಂತ್ರ ಅಂತ ಕರೀತಾರೆ. ಡಿಪ್ಲೊಮಾ ಅಂದರೆ ಪರಿಚಯ ಪತ್ರ ಅಂತ ಅರ್ಥ. ಒಂದು ಸ್ವತಂತ್ರ ರಾಷ್ಟ್ರವನ್ನು ಪರದೇಶದಲ್ಲಿ ಪ್ರತಿನಿಧಿಸ್ತಕ್ಕಂಥ ರಾಯಭಾರಿಗಳು ಯಾವ ದೇಶದಲ್ಲಿ ರಾಯಭಾರಿಯಾಗಿ ನೇಮಕಗೊಳ್ತಾರೋ ಆ ದೇಶದ ಮುಖ್ಯಸ್ಥರಿಗೆ ತಮ್ಮ ಪರಿಚಯ ಪತ್ರ ಒಪ್ಪಿಸಿ ಅದರ ಆದೇಶದ ಪ್ರಕಾರ ರಾಯಭಾರಿಯಾಗಿ ಕೆಲಸ ಪ್ರಾರಂಭಿಸ್ತಾರೆ. ಹೀಗೆ ರಾಯಭಾರ ಕಾರ್ಯ ಜಗತ್ತಿನಲ್ಲಿ ಮುಖ್ಯವಾಗಿ ಶಾಂತಿಯುತ ಸಾಧನವಾಗಿ ಬೆಳೆದು ಬಂದಿದೆ. ಸೈದ್ಧಾಂತಿಕ ಸ್ವರೂಪದ ವಿದೇಶಾಂಗ ನೀತಿಗೆ ವಾಸ್ತವಿಕ ಕಾರ್ಯ ರೂಪದ ಸ್ವರೂಪ ಕೊಡ್ತಕ್ಕಂಥ ಕೆಲಸನ ರಾಯಭಾರತ್ವ ಮಾಡುತ್ತೆ. ಒಂದು ದೇಶದ ಸಂಪನ್ಮೂಲಗಳನ್ನು ಲಾಭದಾಯಕವಾಗಿ ಬಳಸಿಕೊಳ್ಳಲು ಹಾಗೂ ರಾಷ್ಟ್ರದ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ರಾಯಭಾರತ್ವ ಸಹಕಾರಿಯಾಗಿದೆ. ರಾಯಭಾರತ್ವ ವಿದೇಶಾಂಗ ನೀತಿಯ ಪ್ರಮುಖ ಸಾಧನವೂ ಆಗಿದೆ. ಇಟ್ ಈಸ್ ಅನ್ ಮೇನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ಫಾರಿನ್ ಪಾಲಿಸಿ. ರಾಯಭಾರತ್ವಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ವ್ಯಾಖ್ಯೆಗಳನ್ನು ನೋಡೋದಾದರೆ ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ರಾಯಭಾರ ಅಂದರೆ ಸಂಧಾನದ ಮೂಲಕ ಅಂತಾರಾಷ್ಟ್ರೀಯ ನಿರ್ವಹಣೆ ಅಥವಾ ಸಂಬಂಧಗಳನ್ನು ಸಂಯೋಜಿಸಿ ನಿರ್ವಹಿಸ್ತಕ್ಕಂಥ ವಿಧಾನವೇ ರಾಯಭಾರತ್ವ. ಇದೊಂದು ವಿಧಾನ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸಂಯೋಜಿಸಿ ನಿರ್ವಹಿಸುತ್ತೆ, ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು. ಸರ್ ಅರ್ನೆಸ್ಟ್ ಸಟೌ ಪ್ರಕಾರ ಸ್ವತಂತ್ರ ರಾಷ್ಟ್ರಗಳ ನಡುವಿನ ಅಧಿಕೃತ ಸಂಬಂಧಗಳನ್ನು ನೋಡಿಕೊಳ್ಳಲು ಅವಶ್ಯ ಇರುವ ಬುದ್ಧಿಶಕ್ತಿ ಹಾಗೂ ಕುಶಲತೆಯೇ ರಾಯಭಾರ ಆಗಿರುತ್ತೆ. ಆರ್ ಚೈಲ್ಡ್ ಪ್ರಕಾರ ಒಂದು ಸರ್ಕಾರದ ನೀತಿಯನ್ನು ಇತರೆ ಸರ್ಕಾರಗಳು ಅರ್ಥ ಮಾಡಿಕೊಳ್ಳುವಂತೆ ಮತ್ತು ಸಾಧ್ಯವಿದ್ದರೆ ಒಪ್ಪಿಕೊಳ್ಳುವಂತೆ ಮಾಡುವ ಕಲೆಯೇ ರಾಯಭಾರ. ಅಂದರೆ ಒಂದು ಸರ್ಕಾರದ ನೀತಿನ ಇತರೆ ದೇಶದ ಸರ್ಕಾರಗಳು ಒಪ್ಪಿಕೊಳ್ಳುವಂತೆ ನೋಡಿಕೊಳ್ಳೋದು, ಸಾಧ್ಯ ಇದ್ದರೆ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳೋ ಹಾಗೆ ಮಾಡ್ತಕ್ಕಂಥ ಕಲೆ. ಜೆ ಆರ್ ಚೈಲ್ಡ್ ಪ್ರಕಾರ ವಿದೇಶಾಂಗ ನೀತಿಯನ್ನು ಕಾರ್ಯಗತಗೊಳಿಸುವ ವಿಧಾನವೇ ರಾಯಭಾರ. Simple definition. According to J. R. Child, diplomacy is nothing but the main source for implement foreign policy of a country. It is a means to implement foreign policy of a particular country. ವಿದೇಶಾಂಗ ನೀತಿಯನ್ನು ಕಾರ್ಯಗತಗೊಳಿಸಲು ಇರತಕ್ಕಂಥ ವಿಧಾನ. It's just like a method or means to implement foreign policy. The term diplomacy is derived via French from ancient Greek diploma, composed of diplo meaning folded into. I have repeated once again these things. And the suffix ma means an object. The folded document conferred a privilege, often a permit to travel on the bearer, and the term came to denote documents through which princes granted such favors. Later it applied to all solemn documents issued by chancelleries, especially those containing agreements between sovereigns. Diplomacy later becomes identified with international relations, and the direct tie to documents lapsed. Except in diplomats, which is the science of authenticating old official documents. In the 18th century, the French term diplomat came to refer to a person authorized to negotiate on behalf of the state. That is called as diplomacy. ರಾಜತಾಂತ್ರಿಕತೆ ಎಂಬ ಪದ, ಅದರ ಅರ್ಥ ಈಗಾಗಲೇ ಹೇಳಿದ್ದೀನಿ. ಇನ್ನೊಂದು ಸಾರಿ ಹೇಳೋದಾದರೆ, ಡಿಪ್ಲೊಮೆಸಿ ಎಂಬ ಪದವನ್ನು ವಿವಿಧ ರೀತಿಯಲ್ಲಿ ಬಳಸಲಾಗುತ್ತೆ. ಕೆಲವೊಮ್ಮೆ ಇದನ್ನು ರಾಷ್ಟ್ರದ ಪರವಾಗಿ ಸುಳ್ಳು ಹೇಳುವ ಕಲೆ ಅಂತ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮೋಸ ಮತ್ತು ನಕಲನ್ನು ಬಳಸ್ಕೊಳ್ತಕ್ಕಂಥ ಸಾಧನ ಅನ್ನೋ ರೀತಿಯಲ್ಲೂ ಹೇಳಲಾಗುತ್ತೆ. ದ ಟರ್ಮ್ ಡಿಪ್ಲೊಮೆಸಿ ಈಸ್ ಯೂಸ್ಡ್ ಇನ್ ಎ ವೆರೈಟಿ ಆಫ್ ವೇಸ್. Sometimes it is described as the art of telling lies on behalf of the nation, or as instrument for employing deceit and
duplicity in international relations. Diplomacy is the process of representation and negotiation by which states customarily deal with one another in times of peace, according to Padelford and Lincoln. Diplomacy is the process of representation and negotiation by which states customarily deal with one another in times of peace, in the opinion of Padelford and Lincoln. Second important person, Sir Ernest Satow, says that diplomacy is the application of intelligence and tact to the conduct of official relations between governments of independent states. Diplomacy is the art of forwarding one's interests in relation to other countries. That is the definition given from K.M. Panikkar. In the opinion of K.M. Panikkar, the meaning of diplomacy is like this: the art of forwarding one's interests in relations to other countries. One more person, Herald Nicholson, says that diplomacy is the management of international relations by means of negotiations, the method by which these relations are adjusted and managed by ambassadors and envoys, the business or art of the diplomats. ರಾಜತಾಂತ್ರಿಕತೆಯು ಪ್ರಾತಿನಿಧ್ಯ ಮತ್ತು ಸಮಾಲೋಚನೆಯ ಪ್ರಕ್ರಿಯೆಯಾಗಿದ್ದು, ಅದರ ಮೂಲಕ ರಾಜ್ಯಗಳು ಶಾಂತಿಯುತ ಕಾಲದಲ್ಲಿ ಪರಸ್ಪರ ವ್ಯವಹರಿಸುತ್ತವೆ ಅಂತ ಪೆಡಲ್ಫೋರ್ಡ್ ಮತ್ತು ಲಿಂಕನ್ ಹೇಳ್ತಾರೆ. ರಾಯಭಾರತ್ವ ಪ್ರಾತಿನಿಧ್ಯ ಮತ್ತು ಸಮಾಲೋಚನೆಯ ಪ್ರಕ್ರಿಯೆ, ಅದರ ಮೂಲಕ ರಾಜ್ಯಗಳು ಶಾಂತಿಯುತ ಕಾಲದಲ್ಲಿ ಪರಸ್ಪರ ವ್ಯವಹರಿಸ್ತಾ ಇರುತ್ತವೆ ಅಂತ. ಸರ್ ಅರ್ನೆಸ್ಟ್ ಸಟೋ ಪ್ರಕಾರ ಸ್ವತಂತ್ರ ರಾಜ್ಯಗಳ ಸರ್ಕಾರಗಳ ನಡುವೆ ಅಧಿಕೃತ ಸಂಬಂಧಗಳನ್ನು ನಡೆಸಲು ಗುಪ್ತಚರ ಮತ್ತು ತಂತ್ರವನ್ನು ಅನ್ವಯಿಸುವುದೇ ರಾಜತಾಂತ್ರಿಕತೆ. K.M. ಪಣಿಕರ್ ಅವರ ಪ್ರಕಾರ ರಾಯಭಾರತ್ವವು ಇತರೆ ದೇಶಗಳಿಗೆ ಸಂಬಂಧಿಸಿದಂತೆ ಒಬ್ಬರ ಹಿತಾಸಕ್ತಿಗಳನ್ನು ರವಾನಿಸ್ತಕ್ಕಂಥ ಕಲೆಯಾಗಿರುತ್ತೆ. ಹೆರಾಲ್ಡ್ ನಿಕೋಲ್ಸನ್ ಪ್ರಕಾರ ರಾಯಭಾರಿಯು ಮಾತುಕತೆಗಳ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆ ಮಾಡ್ತಾನೆ. ಈ ಸಂಬಂಧಗಳನ್ನು ರಾಯಭಾರಿಗಳು ಸರಿಹೊಂದಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ. ರಾಜತಾಂತ್ರಿಕತೆಯು ಮಾತುಕತೆಗಳ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ವಹಿಸುತ್ತದೆ ಅನ್ನೋದನ್ನು ಹೆರಾಲ್ಡ್ ನಿಕೋಲ್ಸನ್ ಹೇಳ್ತಾರೆ. ಡಿಪ್ಲೊಮೆಸಿ ಈಸ್ ದ ಪ್ರಮೋಷನ್ ಆಫ್ ದ ನ್ಯಾಷನಲ್ ಇಂಟ್ರೆಸ್ಟ್ ಬೈ ಪೀಸ್ಫುಲ್ ಮೀನ್ಸ್. ದಿಸ್ ಡೆಫಿನೇಷನ್ ಗಿವನ್ ಫ್ರಮ್ ಹ್ಯಾನ್ಸ್ ಜೆ ಮಾರ್ಗೆಂಥೋ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. Diplomacy is the promotion of the national interest by peaceful means. ಹ್ಯಾನ್ಸ್ ಜೆ ಮಾರ್ಗೆಂಥೋ. ರಾಜತಾಂತ್ರಿಕತೆಯು ಶಾಂತಿಯುತ ವಿಧಾನಗಳಿಂದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಉತ್ತೇಜಿಸುತ್ತದೆ ಎಂಬುದಾಗಿ ಹ್ಯಾನ್ಸ್ ಜೆ ಮಾರ್ಗೆಂಥೋ ಹೇಳ್ತಾರೆ. ಸಮ್ ಆಫ್ ದ ಮೇಜರ್ ಟೈಪ್ಸ್ ಆಫ್ ಡಿಪ್ಲೊಮೆಸಿ ಆರ್ ಆಸ್ ಫಾಲೋಸ್. ರಾಜತಾಂತ್ರಿಕತೆ ಅಥವಾ ರಾಯಭಾರತದ ಕೆಲವು ಬಗೆಗಳು ಅಥವಾ ವಿಧಗಳು ಹೀಗಿವೆ. ನಂಬರ್ 1, ಓಪನ್ ಡಿಪ್ಲೊಮ್ಯಾಸಿ. ಮೊದಲನೇ ಬಗೆ. ಓಪನ್ ಡಿಪ್ಲೊಮೆಸಿ ಕಾಲ್ಸ್ for making all relevant discussions and decisions made during negotiation in solving international affairs be made public. ಓಪನ್ ಡಿಪ್ಲೊಮೆಸಿ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಪರಿಹರಿಸುವುದರಲ್ಲಿ ಮಾತುಕತೆಯ ಸಮಯದಲ್ಲಿ ತೆಗೆದುಕೊಳ್ತಕ್ಕಂಥ ಎಲ್ಲ ಸಂಬಂಧಿತ ಚರ್ಚೆಗಳು ಮತ್ತು ನಿರ್ಧಾರಗಳನ್ನು ಸಾರ್ವಜನಿಕವಾಗಿ ಮಾಡಲು ಮುಕ್ತ ರಾಜತಾಂತ್ರಿಕ ವಿಧಾನವಾಗಿರುತ್ತೆ. ಇದು ಮುಕ್ತವಾಗಿರುತ್ತೆ, ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ. ನೆಕ್ಸ್ಟ್, ನಂಬರ್ 2, ಸೀಕ್ರೆಟ್ ಡಿಪ್ಲೊಮ್ಯಾಸಿ. Secret diplomacy means carrying out diplomatic activities in a closed and guarded manner. None of the information on dispute settlement or anything on international affairs is leaked out by the diplomats. It cannot be leaked out by the diplomats. That's why it is called as secret democracy. Secret diplomacy. ರಹಸ್ಯ ರಾಜತಾಂತ್ರಿಕತೆ ಅಂದರೆ ರಾಜತಾಂತ್ರಿಕ ಚಟುವಟಿಕೆಗಳನ್ನು ಮುಚ್ಚಿದ ಮತ್ತು ಕಾವಲಿನ ಸ್ಥಿತಿಯಲ್ಲಿ ನಡೆಸ್ತಕ್ಕಂಥದ್ದು. ಗಾರ್ಡೆಡ್. ವಿವಾದ ಇತ್ಯರ್ಥಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಗಳ ಬಗ್ಗೆ ಯಾವುದೇ ಮಾಹಿತಿಯು ರಾಜತಾಂತ್ರಿಕರಿಂದ ಸೋರಿಕೆ ಆಗೋದಿಲ್ಲ. ಮೂರನೇದಾಗಿ, ಡೆಮೊಕ್ರೆಟಿಕ್ ಡಿಪ್ಲೊಮೆಸಿ. ಡೆಮೊಕ್ರೆಟಿಕ್ ಡಿಪ್ಲೊಮೆಸಿ ಈಸ್ ಅ ಪ್ರಾಡಕ್ಟ್ ಆಫ್ 20th century. Democratic diplomacy refers to the diplomatic practices established in the democratic system of governance. In this system, people express through elected representatives through informal channels. That is called as democratic diplomacy. ಪ್ರಜಾಪ್ರಭುತ್ವ ರಾಯಭಾರತ್ವವು 20ನೇ ಶತಮಾನದ ಒಂದು ಕೊಡುಗೆ. ಏಕೆಂದರೆ 20ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಸುವರ್ಣಯುಗ ಅಂತ ಹೇಳ್ಬೋದು. ಹಾಗೆಯೇ 21ನೇ ಶತಮಾನವೂ ಕೂಡ ಪ್ರಜಾಪ್ರಭುತ್ವದ ಕಡೆಗೆ ಇದೆ. ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸ್ಥಾಪಿತರಾದ ರಾಜತಾಂತ್ರಿಕ ಅಭ್ಯಾಸಗಳನ್ನು ಪ್ರಜಾಪ್ರತಿನಿಧಿಗಳು ಕೆಲವು ಸಾರಿ ನಿರ್ವಹಿಸ್ಬೋದು. ಜನರು ಚುನಾಯಿತ ಪ್ರತಿನಿಧಿಗಳ ಮೂಲಕ, ಅನೌಪಚಾರಿಕ ಮೂಲಗಳ ಮೂಲಕ ರಾಯಭಾರತ್ವ ಕಾರ್ಯವನ್ನು ನಿರ್ವಹಿಸ್ಬೋದು. ನಂಬರ್ 4, totalitarian diplomacy. The dawn of totalitarian regimes in the 20th century established a new trend in conduct of international affairs.
The totalitarian states were headed by dictators whose ultimate aim was to subjugate people to accommodate their ulterior interests. ನಾಲ್ಕನೇದಾಗಿ ನಿರಂಕುಶ ರಾಜತಾಂತ್ರಿಕತೆ. 20ನೇ ಶತಮಾನದಲ್ಲಿ ನಿರಂಕುಶ ಪ್ರಭುತ್ವಗಳ ಉದಯ ಅಂತಾರಾಷ್ಟ್ರೀಯ ವ್ಯವಹಾರಗಳ ನಡವಳಿಕೆಯಲ್ಲಿ ಹೊಸ ಪ್ರವೃತ್ತಿಯನ್ನು ಸ್ಥಾಪಿಸಿತು. ನಿರಂಕುಶ ಪ್ರಭುತ್ವಗಳು ಸರ್ವಾಧಿಕಾರಿಗಳ ನೇತೃತ್ವದಲ್ಲಿದ್ದವು. ಅವರ ಅಂತಿಮ ಉದ್ದೇಶ ಜನರು ತಮ್ಮ ಬಾಹ್ಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಜನರನ್ನು ಅಥವಾ ವಿದೇಶಗಳನ್ನು ವಶಪಡಿಸಿಕೊಳ್ಳೋದು. 5ನೇದಾಗಿ ಕಾನ್ಫರೆನ್ಸ್ ಡಿಪ್ಲೊಮ್ಯಾಸಿ. ಡಿಪ್ಲೊಮ್ಯಾಸಿ ಬೈ ಕಾನ್ಫರೆನ್ಸ್. Conference diplomacy is a post-World War development. Under these, normal channels of diplomacy like foreign offices and the diplomatic establishment are bypassed or overlooked, and negotiations held by interested parties in international conferences. That is called as conference diplomacy. Conference, ಸಮ್ಮೇಳನ ರಾಯಭಾರತ್ವ. ರಾಯಭಾರತವು ಈ ಸಮ್ಮೇಳನ ರಾಯಭಾರತ್ವ ವಿಶ್ವ ಯುದ್ಧ 2ನೇ ಮಹಾಯುದ್ಧದ ನಂತರದ ಬೆಳವಣಿಗೆ. ಇದರ ಅಡಿಯಲ್ಲಿ ವಿದೇಶಿ ಕಚೇರಿಗಳು, ರಾಜತಾಂತ್ರಿಕ ಸ್ಥಾಪನೆಯಂತಹ ರಾಜತಾಂತ್ರಿಕದ ಸಾಮಾನ್ಯ ಮಾರ್ಗಗಳನ್ನು ಬೈಪಾಸ್ ಮಾಡಲಾಗಿದೆ. ಅಂದರೆ ಸಾಂಪ್ರದಾಯಿಕ ವಿಧಾನಗಳನ್ನು ನೆಗ್ಲೆಕ್ಟ್ ಮಾಡಲಾಗಿದೆ. ಇಲ್ಲಿ ಅವುಗಳಿಗೆ ಬದಲಾಗಿ ಕಡೆಗಣಿಸಲಾಗಿರುತ್ತೆ ಸಾಂಪ್ರದಾಯಿಕ ರಾಯಭಾರತ್ವವನ್ನು. ಮತ್ತು ಆಸಕ್ತ ಪಕ್ಷಗಳು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಾತುಕತೆಗಳನ್ನು ನಡೆಸ್ತಾರೆ. ಅಂದರೆ ವಿದೇಶಾಂಗ ಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳು, ಅಧ್ಯಕ್ಷರಿರ್ಬೋದು, ಇವರೆಲ್ಲ ಸಮ್ಮೇಳನಗಳಲ್ಲೇ ರಾಯಭಾರತ್ವ ಕಾರ್ಯನ ಕೆಲವು ಸಂದರ್ಭಗಳಲ್ಲಿ ನಿರ್ವಹಿಸ್ಬೋದು. ಇದನ್ನೇ ಸಮ್ಮೇಳನ ರಾಯಭಾರತ್ವ ಅಂತ ಕರೀತಾರೆ. ಅಂದರೆ ರಾಯಭಾರಿಗಳು ರಾಯಭಾರತ್ವದ ಕಾರ್ಯ ನಿರ್ವಹಿಸೋದಕ್ಕಿಂತ ಪ್ರಜಾಪ್ರತಿನಿಧಿಗಳು ಅಥವಾ ದೇಶದ ಮುಖ್ಯಸ್ಥರು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ರಾಯಭಾರತ್ವ ಕಾರ್ಯ ನಿರ್ವಹಿಸಿದರೆ ಅದನ್ನು ಸಮ್ಮೇಳನ ರಾಯಭಾರತ್ವ ಅಂತ ಕರೀತಾರೆ. ನಂಬರ್ 6, ಪರ್ಸನಲ್ ಡಿಪ್ಲೊಮ್ಯಾಸಿ ಆರ್ ಸುಮಿಟ್ ಡಿಪ್ಲೊಮ್ಯಾಸಿ. This diplomacy carried on personally by policy makers at the highest level is called personal diplomacy. Under this, heads of the states or foreign ministers directly involved in the negotiation. This is a kind of diplomacy. ವೈಯಕ್ತಿಕ ರಾಜತಾಂತ್ರಿಕ ನೀತಿ ನಿರೂಪಕರು ವೈಯಕ್ತಿಕವಾಗಿ ನಡೆಸ್ತಕ್ಕಂಥ ರಾಯಭಾರತ್ವವನ್ನು ಉನ್ನತ ಮಟ್ಟದಲ್ಲಿ ವೈಯಕ್ತಿಕ ರಾಯಭಾರತ್ವ ಅಂತ ಕರೀತಾರೆ. ಇದರ ಅಡಿಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಅಥವಾ ವಿದೇಶಾಂಗ ಮಂತ್ರಿಗಳು ನೇರವಾಗಿ ಸಮಾಲೋಚನೆಯಲ್ಲಿ ಭಾಗಿಯಾಗ್ತಾರೆ. ನಂಬರ್ 7, ಗನ್ಬೋಟ್ ಡಿಪ್ಲೊಮ್ಯಾಸಿ. In international politics, gunboat diplomacy refers to the pursuit of foreign policy objectives with the aid of noticeable display of military power. The term comes from the age of warring colonialism, where such displays typically involved demonstrations of naval might. Gunboats were a prominent type of warship and symbolized on advanced military. ಗನ್ಬೋಟ್ ಡಿಪ್ಲೊಮೆಸಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಗನ್ಬೋಟ್ ರಾಜತಾಂತ್ರಿಕತೆ ಮಿಲಿಟರಿ ಶಕ್ತಿಯನ್ನು ಗಮನಾರ್ಹವಾಗಿ ಪ್ರದರ್ಶಿಸ್ತಕ್ಕಂತಹ ನೆರವಿನೊಂದಿಗೆ ವಿದೇಶಿ ನೀತಿ ಉದ್ದೇಶಗಳ ಅನ್ವೇಷಣೆಯನ್ನು ಸೂಚಿಸುತ್ತೆ. ಈ ಪದ ವಸಾಹತುಶಾಹಿಯನ್ನು ಹೋರಾಡುವ ಯುಗದಿಂದ ವಸಾಹತುಶಾಹಿಯ ವಿರುದ್ಧ ಹೋರಾಡುವ ಯುಗದಿಂದ ಬಂದಿದೆ. ಅಲ್ಲಿ ಅಂತಹ ಪ್ರದರ್ಶನಗಳು ಸಾಮಾನ್ಯವಾಗಿ ನೌಕಾಪಡೆಯ ಪ್ರದರ್ಶನಗಳನ್ನು ಒಳಗೊಂಡಿರುತ್ತೆ. ಗನ್ ಬೋಟ್ಗಳು ಒಂದು ಪ್ರಮುಖ ರೀತಿಯ ಯುದ್ಧ ನೌಕೆಗಳಾಗಿರುತ್ತವೆ, ಸುಧಾರಿತ ಮಿಲಿಟರಿಯನ್ನು ಸಂಕೇತಿಸುತ್ತವೆ. ನಂಬರ್ 8, ಶಟಲ್ ಡಿಪ್ಲೊಮ್ಯಾಸಿ. In international relations, shuttle diplomacy is the action of an outside party in serving as an intermediary between principals in a dispute. Without direct principal-to-principal contact, the term was first used by United States Secretary of State Henry Kissinger to describe his efforts beginning November 5, 1973. ಈ ಶಟಲ್ ಡಿಪ್ಲೊಮೆಸಿನ ಕನ್ನಡದಲ್ಲಿ ಗಮನಿಸೋದಾದರೆ ನೌಕೆಯ ರಾಜತಾಂತ್ರಿಕತೆ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಟಲ್ ರಾಜತಾಂತ್ರಿಕತೆಯು ವಿವಾದಕ್ಕೆ ಒಳಪಟ್ಟವರ ನಡುವೆ ಮಧ್ಯವರ್ತಿಯಾಗಿ ನೇರ ಪ್ರಧಾನ ಸಂಪರ್ಕವಿಲ್ಲದೆ ಕಾರ್ಯನಿರ್ವಹಿಸ್ತಕ್ಕಂಥ ಹೊರಗಿನ ಪಕ್ಷದ ಕ್ರಮ. ಎರಡು ದೇಶಗಳು ವಿವಾದಕ್ಕೊಳಪಟ್ಟಿದ್ರೆ ಆ ಎರಡೂ ದೇಶಗಳಿಗೆ ಸಂಬಂಧಪಟ್ಟಂತಹ ಇನ್ನೊಂದು ದೇಶದ ಕ್ರಮ ಇದು. ನವೆಂಬರ್ 5, 1973ರಿಂದ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದ ಸ್ಟೇಟ್ ಸೆಕ್ರೆಟರಿ ಜನರಲ್ ಆಗಿದ್ದಂತಹ ಹೆನ್ರಿ ಕಿಸಿಂಜರ್, ಯುನೈಟೆಡ್ ಸ್ಟೇಟ್ಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂತಹ ಹೆನ್ರಿ ಕಿಸಿಂಜರ್ ಅವರ ಪ್ರಯತ್ನಗಳನ್ನು ವಿವರಿಸಲು ಈ ಶಟಲ್ ಡಿಪ್ಲೊಮೆಸಿ ಅನ್ನೋ ಪದನ ಮೊದಲು ಬಳಸಲಾಯಿತು. 9ನೇದಾಗಿ ಪಿಂಗ್ ಪಾಂಗ್ ಡಿಪ್ಲೊಮೆಸಿ. 9th one. Ping pong diplomacy refers to the exchange of ping pong players, table tennis players,
between the United States and People's Republic of China (PRC) in 1970s. The event marked a thaw in US-China relations that paved the way. President Richard Nixon's visit to Beijing in 1972. The US table tennis team was in Japan in 1971 to attend 31st World Table Tennis Championship. When they received an invitation to visit China on 12th April 1971, the team and accompanying journalists became the first American sports delegation to set foot on the Chinese capital since 1949. The meeting was facilitated by National Committee on US-China Relations. ಪಿಂಗ್ ಪಾಂಗ್ ರಾಜತಾಂತ್ರಿಕತೆ ಅಥವಾ ರಾಯಭಾರತ್ವ. 1970ರ ದಶಕದಲ್ಲಿ ಅಮೆರಿಕ ಮತ್ತು ಚೀನಾ ನಡುವೆ ಪಿಂಗ್ ಪಾಂಗ್ ಆಟಗಾರರು ಅಂದರೆ ಟೇಬಲ್ ಟೆನ್ನಿಸ್ ಆಟಗಾರರ ವಿನಿಮಯನ ಇದು ಸೂಚಿಸುತ್ತೆ. ಪಿಂಗ್ ಪಾಂಗ್ ಟೇಬಲ್ ಟೆನ್ನಿಸ್ ಆಟಗಾರರ ವಿನಿಮಯನ ಸೂಚಿಸ್ತಕ್ಕಂತಹ ರಾಯಭಾರ. ಈ ಘಟನೆ US-ಚೀನಾ ಸಂಬಂಧಗಳನ್ನು ಬೆಳೆಸೋದರಲ್ಲಿ ಗುರುತಿಸಲ್ಪಟ್ಟಿತು. 1972ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಬೀಜಿಂಗ್ಗೆ ಭೇಟಿ ನೀಡಿದರು. US ಟೇಬಲ್ ಟೆನ್ನಿಸ್ ತಂಡ 1971ರಲ್ಲಿ ಜಪಾನ್ನಲ್ಲಿ 31ನೇ ವಿಶ್ವ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳಲು ಚೀನಾಕ್ಕೆ ಭೇಟಿ ನೀಡುವ ಆಹ್ವಾನವನ್ನು ಸ್ವೀಕರಿಸಿತು. ಏಪ್ರಿಲ್ 12, 1971ರಲ್ಲಿ ತಂಡ ಮತ್ತು ಜೊತೆಗಿದ್ದ ಪತ್ರಕರ್ತರು 1949ರಿಂದ ಚೀನಾದ ರಾಜಧಾನಿಗೆ ಕಾಲಿಟ್ಟ ಮೊದಲ ಅಮೆರಿಕನ್ ಕ್ರೀಡಾ ನಿಯೋಗ ಆಯಿತು. ಅಂದರೆ 1949ಕ್ಕಿಂತ ಹಿಂದೆ ಭೇಟಿ ನೀಡಿದರು. ಆಮೇಲೆ 1971ರಲ್ಲಿ ಭೇಟಿ ನೀಡಿದ ಮೊದಲ ಅಮೆರಿಕನ್ ಕ್ರೀಡಾ ನಿಯೋಗ ಆಯಿತು. ಇದರ ಮುಖ್ಯ ಉದ್ದೇಶ ಅಮೆರಿಕ ಚೀನಾ ನಡುವಿನ ಸಂಬಂಧಗಳನ್ನು ಸುಗಮಗೊಳಿಸೋದು. ಪಿಂಗ್ ಪಾಂಗ್ ರಾಜಕಾರಣ ಅಮೆರಿಕ ಮತ್ತು ಚೀನಾ ನಡುವಿನ ಸಂಬಂಧ ಸುಧಾರಿಸೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಯಭಾರತ್ವ. 11ನೇದಾಗಿ ಇನ್ಫಾರ್ಮಲ್ ಆರ್ ಟ್ರ್ಯಾಕ್ ಟು ಡಿಪ್ಲೊಮ್ಯಾಸಿ. ಟ್ರ್ಯಾಕ್ ಟು ಡಿಪ್ಲೊಮ್ಯಾಸಿ ಈಸ್ ಎ ಸ್ಪೆಸಿಫಿಕ್ ಕೈಂಡ್ ಆಫ್ ಇನ್ಫಾರ್ಮಲ್ ಡಿಪ್ಲೊಮ್ಯಾಸಿ ಇನ್ ವಿಚ್ non-officials like academic scholars, retired civil and military officials, public figures and social activists engage in dialogue with the aim of conflict resolution or confidence building. Track 2 diplomacy is unofficial, non-structured interaction. ಅನೌಪಚಾರಿಕ ಅಥವಾ ಟ್ರ್ಯಾಕ್ 2 ರಾಜತಾಂತ್ರಿಕತೆ. ಟ್ರ್ಯಾಕ್ 2 ರಾಜತಾಂತ್ರಿಕತೆ ಒಂದು ನಿರ್ದಿಷ್ಟ ರೀತಿಯ ಅನೌಪಚಾರಿಕ ರಾಜತಾಂತ್ರಿಕತೆಯಾಗಿದ್ದು ಇದರಲ್ಲಿ ಅಧಿಕಾರಿಗಳಲ್ಲದವರು ಅಂದರೆ ಶೈಕ್ಷಣಿಕ ವಿದ್ವಾಂಸರು, ನಿವೃತ್ತ ನಾಗರಿಕ ಮತ್ತು ಮಿಲಿಟರಿ ಸೇವೆ ಅಧಿಕಾರಿಗಳು, ಸಾರ್ವಜನಿಕ ವ್ಯಕ್ತಿಗಳು, ಸಾಮಾಜಿಕ ಕಾರ್ಯಕರ್ತರು ಸಂಘರ್ಷ ಪರಿಹರಿಸಲು ವಿಶ್ವಾಸವನ್ನು ಬೆಳೆಸುವ ಉದ್ದೇಶದಿಂದ ರಾಷ್ಟ್ರಗಳ ನಡುವೆ ಸಂವಾದದಲ್ಲಿ ತೊಡಗುತ್ತಾರೆ. ಟ್ರ್ಯಾಕ್ 2 ರಾಜತಾಂತ್ರಿಕತೆ ಅನಧಿಕೃತವಾಗಿದ್ದು ರಚನಾತ್ಮಕವಲ್ಲದ ಪರಸ್ಪರ ಕ್ರಿಯೆ ಆಗಿರುತ್ತೆ. 12ನೇದಾಗಿ ಕ್ರಿಕೆಟ್ ಡಿಪ್ಲೊಮ್ಯಾಸಿ. ಕ್ರಿಕೆಟ್ ಹ್ಯಾಸ್ ಆಲ್ಸೋ ಹ್ಯಾಡ್ ಎ ಹ್ಯಾಂಡ್ ಟು ಪ್ಲೇ ಇನ್ ಸ್ಪೋರ್ಟಿಂಗ್ ಡಿಪ್ಲೊಮ್ಯಾಸಿ. In 1987, Pakistan's President General Zia-ul Haq attended a test match between India and Pakistan in Jaipur to cool the flaring tension between the two neighbors. ಕ್ರಿಕೆಟ್ ರಾಜತಾಂತ್ರಿಕತೆ ಕ್ರೀಡಾ ರಾಜತಾಂತ್ರಿಕತೆಯಲ್ಲಿ ಕ್ರಿಕೆಟ್ಗೆ ಒಂದು ಮಹತ್ವದ ಪಾತ್ರ ಇದೆ. 1987ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಜನರಲ್ ಜಿಯಾ-ಉಲ್ ಹಕ್ ಜೈಪುರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಟೆಸ್ಟ್ ಪಂದ್ಯಾವೊಂದರಲ್ಲಿ ಪಾಲ್ಗೊಂಡು ಇಬ್ಬರು ನೆರೆಹೊರೆಯವರ ನಡುವಿನ ಉದ್ವಿಗ್ನತೆ ತಣ್ಣಗಾಗಿಸೋದ್ರಲ್ಲಿ ಪ್ರಯತ್ನ ಪಟ್ಟರು. ಇದನ್ನು ಕ್ರಿಕೆಟ್ ಡಿಪ್ಲೊಮ್ಯಾಸಿ ಅಂತ ಕರೀತಾರೆ. ಇದುವರೆಗೂ ನೀವು ರಾಜತಾಂತ್ರಿಕತೆ ಅಥವಾ ರಾಯಭಾರತ್ವ ಅಂದರೆ ಏನು, ಅದರ ಅರ್ಥ ಮತ್ತು ಹಲವಾರು ವ್ಯಾಖ್ಯೆಗಳು ಹಾಗೆಯೇ ರಾಯಭಾರತದ ವಿಧಗಳನ್ನು ತಿಳ್ಕೊಂಡಿದ್ದೀರಾ. ಥ್ಯಾಂಕ್ ಯು.